ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಭೂಮಿಕಾ ಅಜಯ್ ವ್ಲಾಗ್ಸ್. ವೆಲ್ಕಮ್ ಬ್ಯಾಕ್ ಟು ವೆಡ್ಡಿಂಗ್ ಸೀರೀಸ್. ಹೋಪ್ ನಿಮಗೆ ವೆಡ್ಡಿಂಗ್ ಸೀರೀಸ್ ಇಷ್ಟ ಆಗ್ತಿದೆ ಅಂತ ಅನ್ಕೋತೀನಿ. ಇದು ಡೇ 3 ಆಫ್ ವೆಡ್ಡಿಂಗ್. ನಮ್ಮದು ಮಾರ್ನಿಂಗ್ ಎಂಗೇಜ್ಮೆಂಟ್ ಇತ್ತು, ಈವ್ನಿಂಗ್ ರಿಸೆಪ್ಷನ್ ಇತ್ತು. ನಮಗೆ ಎಂಗೇಜ್ಮೆಂಟ್ ಮಾಡೋದಕ್ಕೆ ಅಷ್ಟೊಂದು ಗ್ಯಾಪ್ ಇರಲಿಲ್ಲ. ಸೊ ಮದುವೆ ಫಿಕ್ಸ್ ಆದಮೇಲೆ, ಹಾಗಾಗಿ ನಾವು ಮದುವೆ ಹಿಂದಿನ ದಿನನೇ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಸೊ ಮಾರ್ನಿಂಗ್ ಎಂಗೇಜ್ಮೆಂಟ್ ಆಗಿದ್ದರಿಂದ ಸೊ ಅರ್ಲಿ ಮಾರ್ನಿಂಗೇ ಬಿಡಬೇಕಿತ್ತು. ಆ್ಯಂಡ್ ಅಜಯ್ ಅವರು ಬರೋ ಮುಂಚೆನೇ ಹೊರಡಬೇಕಿತ್ತು, ಯಾಕಂದರೆ ನಮ್ಮ ಕಡೆ ವೆಡ್ಡಿಂಗ್ ಆಗಿರೋದ್ರಿಂದ. ಸೊ ವಿ ಹ್ಯಾಡ್ ಟು ವೆಲ್ಕಮ್ ಅಜಯ್ ಅವ್ರ ಕಡೆಯವ್ರನ್ನ ಅಲ್ವಾ, ಹಾಗಾಗಿ ಬೇಗ ಬಿಟ್ವಿ. ಆ್ಯಂಡ್ ಆಲ್ಮೋಸ್ಟ್ ಇಲ್ಲಿ ಆರ್ ಆರ್ ನಗರ್ ಇಂದ ಚೌಟ್ರಿಗೆ ರೀಚ್ ಆಗೋಷ್ಟರಲ್ಲೇ ಒಂದು 1 hour 2 hour ಬೇಕು ನಮಗೆ, ಬಿಕಾಸ್ ಆಫ್ ಟ್ರಾಫಿಕ್. ನಾವು ಬುಕ್ ಮಾಡ್ಕೊಂಡಿದ್ದು ಚೌಟ್ರಿ KNS ಕನ್ವೆನ್ಷನ್ ಸೆಂಟರ್, ಏರ್ಪೋರ್ಟ್ಗೆ ಹೋಗೋ ರೋಡಲ್ಲಿ ದೇವನಹಳ್ಳಿ ಹತ್ರ, ಬಿಕಾಸ್ ನಮ್ಮ ನೇಟಿವ್ಗೆ ನಿಯರ್ ಬೈ ಆಗುತ್ತೆ ಅಂತ ಅಲ್ಲಿ ಬುಕ್ ಮಾಡಿದ್ವಿ. ಆ್ಯಂಡ್ ಆಲ್ಮೋಸ್ಟ್ ನಾವು ರೀಚ್ ಆಗಿದ್ದು ಒಂದು 5-2 minutesಗೆ ಅಜಯ್ ಅವ್ರು ಬಂದರು. ಆ್ಯಂಡ್ ವಿ ಹ್ಯಾಡ್ ಲೈಕ್ ಸೋ ಮಚ್ ಫನ್. ಎಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲೀಸ್ ಎಲ್ಲ ಇದ್ವಿ. ಆ್ಯಂಡ್ ಅವ್ರದ್ದು ವೆಲ್ಕಮಿಂಗ್ ಎಲ್ಲ ಚೆನ್ನಾಗಾಯಿತು ಅಜಯ್ ಅವ್ರದ್ದು. ಸೊ ನೆಕ್ಸ್ಟ್ ನೋಡ್ತೀರಾ ಅದೆಲ್ಲ. ಆ್ಯಂಡ್ ಇಲ್ಲಿ ನನ್ನನ್ನು ಫಸ್ಟ್ ವೆಲ್ಕಮ್ ಮಾಡ್ತಿದ್ದಾರೆ. ಆ್ಯಂಡ್ ಅಷ್ಟರಲ್ಲಿ ಅಜಯ್ ಅವರು ಬಂದರು.
ಎಸ್ ಗೈಸ್, ಈ ಥರ ವೆಲ್ಕಮಿಂಗ್ ಆಯಿತು. ಇದೆಲ್ಲ ನನಗೆ ಅಜಯ್ಗೆ ಒಂಚೂರು ಐಡಿಯಾನೇ ಇರಲಿಲ್ಲ ಇಷ್ಟೆಲ್ಲ ಇದೆ ಅಂತ. ಬಿಕಾಸ್ ನನಗೆ ಅಜಯ್ಗೆ ವಿ ಲೈಕ್ ಸಿಂಪಲ್ ಥಿಂಗ್ಸ್ ಆ್ಯಂಡ್ ಸಿಂಪಲ್ ಆಗಿರಬೇಕು ಅಂತ. ಆ್ಯಂಡ್ ದೀಸ್ ಥಿಂಗ್ಸ್ ವರ್ ಅನ್ಎಕ್ಸ್ಪೆಕ್ಟೆಡ್. ಹೇಳೇ ಇರಲಿಲ್ಲ ನಮಗೆ ಆಬ್ವಿಯಸ್ಲಿ ಹೇಳಿದ್ರೆ ಬೇಡ ಅಂತ ಹೇಳ್ತೀವಿ ಅಂತಲೇ ನಮ್ಮಿಂದ ಎಲ್ಲ ಮುಚ್ಚಿಟ್ಟಿದ್ರು. ಅಲ್ಲಿ ಹೋಗಿ ಅವರು ಈವೆಂಟ್ ಅವರು ಒಂದೊಂದೇ ಹೇಳ್ತಿದ್ರೆ ನಮಗೆ ವಾಟ್ ಇದು ಇದೆಯಾ ಅನ್ನೋ ಥರ ಅನಿಸ್ತಿತ್ತು. ಬಟ್ ನೆಕ್ಸ್ಟು ಲೈಕ್ ಸಮ್ ಡ್ಯಾನ್ಸ್ ಪರ್ಫಾರ್ಮೆನ್ಸಸ್ ಎಲ್ಲ ಇತ್ತು. ಸೊ ಅದೊಂದು ಐಡಿಯಾ ಇತ್ತು ಅಷ್ಟೇ. ಆ್ಯಂಡ್ ನನಗೆ ಇಲ್ಲಿ ನೀವು ಇಲ್ಲಿ ನೋಡೋ ಥರ ವೆಲ್ಕಮಿಂಗ್ ಟೈಮಲ್ಲಿ ನನ್ನನ್ನು ಈ ಥರ ಬಾಕ್ಸಲ್ಲಿ ಹಾಕಿ ಕೂರಿಸ್ಬಿಟ್ಟಿದ್ರು. ಐ ಹ್ಯಾಡ್ ನೋ ಐಡಿಯಾ ಏನು ಮಾಡ್ತಿದ್ದಾರೆ ಇವರು ಅಂತ. ಸೊ ಒಂಚೂರು ಸ್ಪೆಷಲ್ ಆಗಿರಲಿ, ಅಜಯ್ಗೆ ಸರ್ಪ್ರೈಸ್ ಇರಲಿ ಅಂತ ಈ ಥರ ಮಾಡಿದ್ರು. ಆ್ಯಂಡ್ ವಿ ಹ್ಯಾಡ್ ಫನ್. ಆ್ಯಂಡ್ ನಿಮಗೆ ಇಷ್ಟ ಆಗ್ತಿದೆ ವೀಡಿಯೋಸ್ ಅಂತ ಅನ್ಕೋತೀನಿ. ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಇದ್ರದ್ದು ನೆಕ್ಸ್ಟ್ ಪಾರ್ಟು ಇದೆ. ಸೊ ವಿಡಿಯೋ ಲೆಂತಿ ಆಗುತ್ತೆ ಅಂತ ಎಂಗೇಜ್ಮೆಂಟ್ದು 2 ಪಾರ್ಟ್ಸ್ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಕಂಪ್ಲೀಟ್ ಡ್ಯಾನ್ಸ್. ಸೊ ಆ್ಯಂಡ್ ಇದ್ರದ್ದು ಐ ವಾಂಟೆಡ್ ಟು ಕೀಪ್ ರಾ ವಿಡಿಯೋಸ್, ಬಟ್ ಕಾಪಿರೈಟ್ಸ್ ಬರುತ್ತೆ. ಹಾಗಾಗಿ ನಾನು ಮ್ಯೂಸಿಕ್ ಆ್ಯಂಡ್ ವಾಯ್ಸ್ ಓವರ್ ಕೊಡಬೇಕಾಗುತ್ತೆ. ಸಾರಿ ಫಾರ್ ದ್ಯಾಟ್. ಹೋಪ್ ವಿಡಿಯೋ ಇಷ್ಟ ಆಗುತ್ತೆ ಅಂತ ಎಂಜಾಯ್ ಮಾಡಿ. ಸ್ಯಾರಿ ಕಂಚಿಯಲ್ಲಿ ಪರ್ಚೇಸ್ ಮಾಡಿದ್ದು ಗೈಸ್. ನಾನು ಎಲ್ಲ ಇವೆಂಟ್ಸ್ಗೂ ಒಂದೇ ಕಡೆಯಿಂದ ಪರ್ಚೇಸ್ ಮಾಡಲಿಲ್ಲ, ಡಿಫ್ರೆಂಟ್ ಕಡೆಯಿಂದ ಪರ್ಚೇಸ್ ಮಾಡಿದೆ. ಆ್ಯಂಡ್ ಇದು ಡ್ಯಾಡಿ ಕೊಡಿಸಿದ್ದು. ಇದನ್ನು ನಾನು ಕಂಚಿಯಲ್ಲಿ ತೊಗೊಂಡಿದ್ದು. ಕಾಂಬಿನೇಷನ್ ತುಂಬ ಇಷ್ಟ ಆಯಿತು ನನಗೆ, ಲ್ಯಾವೆಂಡರ್ ಆ್ಯಂಡ್ ರೆಡ್ ಇದ್ದಿದ್ದರಿಂದ. ಆ್ಯಂಡ್ ಜ್ಯುವೆಲ್ರೀಸ್ ಎಲ್ಲ ಗೋಲ್ಡು. ಮಮ್ಮಿ ವಾಸ್ ಸೋ ಪರ್ಟಿಕ್ಯುಲರ್ ಗೋಲ್ಡೇ ಹಾಕಬೇಕು ಅಂತ, ಹಾಗಾಗಿ ಗೋಲ್ಡ್ ಹಾಕಿದ್ದೀನಿ. ಆ್ಯಂಡ್ ಈ ಲುಕ್ ಸಹ ಚೆನ್ನಾಗಿ ಬಂತು. ನನಗೆ ಮೇಕಪ್ ಮಾಡಿದ್ದು ಮೇಕ್ ಓವರ್ ಬೈ ದಿವ್ಯಾ ಭಾರತಿ ಅಂತ ನಾನು ಲಾಸ್ಟ್ ವಿಡಿಯೋಲಿ ಹೇಳಿದ್ದೆ. ಬಟ್ ಓವರ್ ಆಲ್ ಲುಕ್ ಚೆನ್ನಾಗಿ ಬಂತು. ಲೈಕ್ ಹೇರ್ ಸ್ಟೈಲ್ ಆಗಲಿ ಎಲ್ಲ ಚೆನ್ನಾಗಿ ಬಂದಿದೆ. ವೆಲ್ಕಮಿಂಗ್ ಮುಗಿದ್ಮೇಲೆ ಲಗ್ನ ಶಾಸ್ತ್ರ ಸ್ಟಾರ್ಟ್ ಆಯಿತು. ನಮಗೆಲ್ಲ ಡ್ಯಾನ್ಸ್ ಆ್ಯಂಡ್ ಎಂಜಾಯ್ಮೆಂಟ್ ಮೇಲೆ ಇಂಟ್ರೆಸ್ಟ್ ಇರೋ ಪುರೋಹಿತ್ರಿಗೆ ಮಾತ್ರ ಮುಹೂರ್ತ ಮುಗ್ದೋಗುತ್ತೆ ಅಂತ. ಆ್ಯಂಡ್ ಇಲ್ಲಿ ಲಗ್ನ ಶಾಸ್ತ್ರ ಸ್ಟಾರ್ಟ್ ಮಾಡಿದ್ರು. ನಾ ಹೇಳ್ದಂಗೆ ಮುಂಚೆನೇ ಏನೂ ಮಾಡ್ಕೊಂಡಿರಲಿಲ್ಲ ಲಗ್ನ ಶಾಸ್ತ್ರ ಇದೆಲ್ಲ. ಸೊ ಹಾಗಾಗಿ ಎಂಗೇಜ್ಮೆಂಟ್ ಟೈಮಲ್ಲೇ ಮುಗಿಸ್ಕೊಂಡ್ವಿ. ಆ್ಯಂಡ್ ಹಿಂದೆ ರಿಸೆಪ್ಷನ್ಗೆ ಬ್ಯಾಕ್ ಡ್ರಾಪ್ ರೆಡಿ ಆಗ್ತಿದೆ. ನಾವು ಹೇಳ್ದಂಗೆ ಎಂಗೇಜ್ಮೆಂಟ್ ಸಿಂಪಲ್ ಆಗಿ ಅಂತ ಅಂದ್ಕೊಂಡಿದ್ದರಿಂದ ಅದಕ್ಕೆ ಪರ್ಟಿಕ್ಯುಲರ್ ಡೆಕೋರೇಷನ್ ಅಂತ ಏನು ನಾವು ಮೈಂಡ್ ಬರಲೇ ಇಲ್ಲ ನಮಗೆ. ಹಾಗಾಗಿ ಇಲ್ಲಿಂದ ಬ್ಯಾಕ್ ಡ್ರಾಪಲ್ಲಿ ರಿಸೆಪ್ಷನ್ ಡೆಕೋರೇಷನ್ ನಡೀತಿದೆ. ಯಾಕಂದರೆ ಇಮಿಡಿಯೇಟ್ ನಮ್ಮದು ರಿಸೆಪ್ಷನ್ ಇದ್ದಿದ್ದರಿಂದ. ಸೊ ಆಫ್ಕೋರ್ಸ್ ಅವ್ರ ಕೆಲಸ ಅವ್ರು ಮಾಡ್ಕೋಬೇಕು. ಆ್ಯಂಡ್ ಇಲ್ಲಿ ಲಗ್ನ ಶಾಸ್ತ್ರ ಮುಗಿಸ್ತಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಎಂಗೇಜ್ಮೆಂಟ್ ರಿಂಗ್ ಸೆರೆಮನಿ ಅಂತೂ ತುಂಬ ಅರ್ಜೆಂಟಲ್ಲಿ ಆಯಿತು. ಯಾಕಂದರೆ ಟೈಮ್ ಇರಲಿಲ್ಲ ಬಿಕಾಸ್ ಆಫ್ ವೆಲ್ಕಮಿಂಗ್, ಅದು ಡ್ಯಾನ್ಸ್ ಪರ್ಫಾರ್ಮೆನ್ಸಸ್ಸಿಂದ ತುಂಬ ಲೇಟ್ ಆಗೋಗಿತ್ತು ಶಾಸ್ತ್ರ ಎಲ್ಲ ಮುಗಿಸೋಷ್ಟರಲ್ಲಿ. ಹಾಗಾಗಿ ಪುರೋಹಿತರ ಟೆನ್ಷನ್ ಅವ್ರದ್ದು ಮುಹೂರ್ತ ಮುಗ್ದೋಗುತ್ತೆ ಅಂತ. ಹಾಗಾಗಿ ಇಲ್ಲಿ ಬೇಗ ಶಾಸ್ತ್ರ ಮುಗಿಸಿ ಲೈಕ್ ನಾವು ಬಟ್ಟೆ ಕೊಡೋದಿರುತ್ತಲ್ಲ. ಸೊ ಹಾಗಾಗಿ ನಾನು ಅದಕ್ಕೆ ವೆಯ್ಟ್ ಮಾಡ್ತಿದ್ವಿ ಹೋಗಿ ರೆಡಿ ಆಗೋದಕ್ಕೆ. ಸೊ ದಟ್ಸ್ ಹೌ ದಿಸ್ ಪಾರ್ಟ್ ಆಫ್ ಎಂಗೇಜ್ಮೆಂಟ್ ವೆಂಟ್. ಆ್ಯಂಡ್ ತುಂಬ ವಾಯ್ಸ್ ಓವರ್ ಕೊಡೋದು ಏನೂ ಇಲ್ಲ. ಹಾಗಾಗಿ ತುಂಬ ಮ್ಯೂಸಿಕಲ್ಲೇ ಹಾಕ್ತೀನಿ. ಸೊ
ಹೀಗಾಯಿತು ನಮ್ಮ ಲಗ್ನಶಾಸ್ತ್ರ. ನೆಕ್ಸ್ಟ್ ವೀಕ್ ರಿಂಗ್ ಸೆರೆಮನಿದು ಹಾಕ್ತೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು, ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್. ಆ್ಯಂಡ್ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರಾ, ಥ್ಯಾಂಕ್ ಯು ಸೋ ಮಚ್. ಇಟ್ ಮೀನ್ಸ್ ಅ ಲಾಟ್ ಟು ಮೀ. ಲವ್ ಯು ಗೈಸ್. ಆ್ಯಂಡ್ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಟು ಮೈ ಚಾನಲ್. ಎಲ್ಲ ವೀಡಿಯೋಸು ನೋಡಿ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಫಾರ್ ನೌ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.